ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಪ್ರಾಧಿಕಾರ, ಕೊಪ್ಪಳ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕೊಪ್ಪಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪೌಷ್ಟಿಕ ದಿನ ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಗರಸಭೆ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ರವರು ಮಾತನಾಡಿ, ಮಗು ಆರೋಗ್ಯವಾಗಿ ಜನ್ಮ ನೀಡಬೇಕಾದರೆ ತಾಯಿಗೆ ಪೌಷ್ಟಿಕಾಂಶ ಪದಾರ್ಥವನ್ನ ಸೇವನೆ ಬಹಳ ಅವಶ್ಯಕ ಎಂದು ಹೇಳಿದರು. ಕೊಪ್ಪಳ ನಗರದಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನೂತನ ಕಟ್ಟಡ ನಿರ್ಮಾಣ ಹಾಗೂ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯವನ್ನು ನನ್ನ ನಗರಸಭೆ ಅವಧಿಯಲ್ಲಿ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ನನ್ನ ಆತ್ಮೀಯ ಅಂಗನವಾಡಿಯ ಶಿಕ್ಷಕರೇ ಮತ್ತು ತಾಯಂದಿರೇ, ಪೋಷಕರೇ, ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎರಡು ಕಾರ್ಯಕ್ರಮದಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ರಕ್ತ ಹೀನತೆ ಆಗಿರ್ಬೋದು, ಅವರ ಪೌಷ್ಟಿಕಾಂಶ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು, ಅದರ ಬಗ್ಗೆ ಆ ಕಾರ್ಯಕ್ರಮದಲ್ಲಿ ನಾನು ಒಂದು ವಸತಿ ನಿಲಯದಲ್ಲಿ ನಮ್ಮನ್ನು ಕರೆಸಿದ್ರಿ. ಅದು ಬಹಳ ಅದ್ಭುತವಾಗಿ ಆ ಕಾರ್ಯಕ್ರಮ ನಡೀತು. ಇವತ್ತು ಪೋಷಣಾ ಅಭಿಯಾನ ಕಾರ್ಯಕ್ರಮ ನಿಜವಾಗ್ಲೂ ಆ ತಾಯಿ ಆ ಮಗುವನ್ನು ಆರೋಗ್ಯವಂತವಾಗಿ ಜನ್ಮ ನೀಡಿದಾಗ ಮಾತ್ರ ಆ ಮಗು ಸಮಾಜದಲ್ಲಿ ಮತ್ತೆ ನಮ್ಮ ಭವಿಷ್ಯದಲ್ಲಿ ಉತ್ತಮ ಆಗಲಿಕ್ಕೆ ಸಾಧ್ಯ. ಅದರ ಜೊತೆಯಲ್ಲಿ ಯಾವ ರೀತಿ ಆ ತಾಯಿ ಮಗುಗೆ ಆರೋಗ್ಯವಂತನಾಗಿ ಜನ್ಮ ನೀಡ್ತಾಳೆ, ಅದೇ ರೀತಿಯಾಗಿ ಆ ತಾಯಿ ಈ ಭೂಮಿ ಮೇಲೆ ಮೊದಲೇ ಶಿಕ್ಷಕಿ. ಆ ತಾಯಿ ಯಾವ ರೀತಿ ಆ ಮಗುಗೆ ಕಲಿಸ್ತಾರ, ಆ ತಮ್ಮ ಪರಿಸರದಲ್ಲಿ ಬೆಳೀತೈತಿ, ಅದು ಬಹಳ ಉತ್ತಮವಾಗಿ ಬೆಳೀತಕ್ಕಂಥ ಆಗ್ಲಿಕ್ಕೆ ಸಾಧ್ಯ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪೌಷ್ಟಿಕಾಂಶದಿಂದ ಎಷ್ಟೋ ತಾಯಂದಿರು ಮರಣ ಹೊಂದಕ್ಕಂತ ನೋಡ್ತೀವಿ ಗರ್ಭಿಣಿಯಾದ ಸಂದರ್ಭದಲ್ಲಿ.
ಎಷ್ಟೋ ಮಕ್ಕಳು ಒಂದು ಅಂಗವಿಕಲಿಗೆಯಾಗಿ ಬೇರೆ ಬೇರೆ ಒಂದು ಕಾಯಿಲೆಗಳಿಂದ ಆ ಮಕ್ಕಳು ಜನ್ಮ ನೀಡ್ತಕ್ಕಂಥದ್ದು ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಇವೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ಸರಿಯಾದ ಪೌಷ್ಟಿಕಾಂಶ ಆಹಾರ ಪದಾರ್ಥ ತಗೊಳ್ಳಾರದಕ್ಕೆ ಇವೆಲ್ಲ ಆಗ್ತಕ್ಕಂಥದ್ದು. ಅದಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಅಂಗನವಾಡಿಗಳ ಮುಖಾಂತರನೇ ಯಾಕೆ ಮಾಡಬೇಕು ಅಂತಕ್ಕಂಥದಕ್ಕ ಆ ಮಕ್ಕಳಿಗೆ ಮೊದಲಿಗೆ ಪಾಠ ಕಲಿಸ್ತಕ್ಕಂಥದ್ದು ಈ ಅಂಗನವಾಡಿಯಿಂದ. ಆ ಮಗು ಹುಟ್ಟ ತಕ್ಷಣನೇ ಮೊದಲನೇ ಆ ಮಗುವಿನ ಶಾಲೆ ಅಂಗನವಾಡಿ. ಅಂಗನವಾಡಿಗಳ ಮುಖಾಂತರ ಆ ಶಾಲೆ ಕಲಿತು ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಳೆದು ಒಬ್ಬ ಉತ್ತಮ ಪ್ರಜೆ ಆಗಬೇಕು, ಒಳ್ಳೆಯ ಸಮಾಜದಲ್ಲಿ ಸಮಾಜಮುಖಿ ಆಗಿಬೇಕಂದ್ರೆ ತಮ್ಮ ಮಗು ನಮ್ಮ ತಾಯಿಯಂದಿರು ಅದು ಆರೋಗ್ಯವಂತರಾಗಲಿಕ್ಕೆ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗಿದೆ. ಇವತ್ತು ನಾವು ಈಗಿನ ಪರಿಸ್ಥಿತಿಯಲ್ಲಿ ಯಾವ ಮಟ್ಟಕ್ಕೆ ನಾವು ಬಂದಿವಿ ಅಂತ ಹೇಳಿದ್ರೆ ಆಹಾರ ಪದಾರ್ಥದಲ್ಲಿ ಅಂದ್ರೆ ಇವತ್ತು ನೂಡಲ್ಸು, ಪಾನಿಪೂರಿ, ಇಂಥವೆಲ್ಲ ಕುರ್ಕುರೆ ಇವೆಲ್ಲ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥದ್ದು. ನಿಜವಾಗ್ಲೂ ಇವತ್ತು ಮಕ್ಕಳು ಜಿದ್ದು ಮಾಡ್ತಾರೆ, ಅವ್ರಿಗೆ ನಾವು ರೂಢಿ ಹಾಕ್ಬಿಡ್ತೀವಿ. ಸ್ವಲ್ಪ ಹತ್ತ ತಕ್ಷಣ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಪಾನಿಪುರಿ ತೋರಿಸ್ತೀವಿ, ನೂಡಲ್ಸ್ ತಿನ್ನಿಸ್ತೀವಿ, ಬೇರೆ 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 ಅನೇಕ ರೀತಿಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ತಿನ್ನಿಸ್ತಕ್ಕಂಥದಕ್ಕೆ ರೂಢಿ ಬಿದ್ದುಬಿಟ್ಟಿದೆ. ಹಿಂದಿನ ತಾಯಂದಿರಿಗೆ ನೋಡ್ರಿ, ಈಗ ನನ್ನ ತಾಯಿಯು ಕೂಡ ರೈತಾಪಿ ಕುಟುಂಬದಿಂದ ನಾವು ಬಂದಿರ್ತಕ್ಕಂಥ ಉದಾಹರಣೆ ಹೇಳಕ್ ಇಷ್ಟ ಇದೆ. ಎಲ್ಲರೂ ತಾಯಿಗಳನ್ನು ಕೂಡ ಹಿಂದಿರ್ತಕ್ಕಂಥ ಅನೇಕ ಜನ ಇಲ್ಲಿ ಇದ್ದಾರೆ. ಅವ್ರು ನೋಡ್ರಿ, ಅವರ ವಯಸ್ಸು ಇವತ್ತು 90 ವರ್ಷಗಳಾದ್ರೂ ಕೂಡ ಎಷ್ಟು ಬಲಿಷ್ಠವಾಗಿದ್ದಾರೆ. ಯಾಕಂದ್ರೆ ಅವರು ಆರೋಗ್ಯವಂತ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥ, ಒಳ್ಳೆ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥ, ಇವತ್ತು ನಾವು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಆಹಾರಗಳು ಇವತ್ತು ನೋಡ್ರಿ, ಹಸಿರು ಕಾಳು ಇರ್ಬೋದು, ಇವತ್ತು ಮಡಕಿ ಕಾಳು ಇರ್ಬೋದು, ಇಂಥವೆಲ್ಲ ಇವತ್ತು ನಾವು ಕಡ್ಲಿ ರಾತ್ರಿ ನೇರಕ್ಕೆ ಹಾಕಿ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಿಂದ ತಿಂತಕ್ಕಂಥ ಇವೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಪದಾರ್ಥಗಳು. ಅದನ್ನು ನಾವು ಎಲ್ಲವನ್ನು ಬಿಟ್ಬಿಟ್ಟು, ಯಾಕಂದ್ರೆ ನಮಗೆ ಫುರ್ಸತ್ತಿಲ್ಲ. ನಾವು ಮೊಬೈಲ್ ಏನ್ ಬಂದಿದೆ ಅಲ್ಲ, ಅವರ ಸಮಯನೇ ಇವತ್ತು ಮೊಬೈಲ್ ಕಳ್ತಾ ಇದೆ. ಆ ಮೊಬೈಲ್ ಇಂದ ನಮ್ಮ ಮಕ್ಕಳ ಆರೋಗ್ಯವನ್ನು ಕೂಡ ಗಮನ ಹಚ್ಚಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಹೆಂಗಾಗೈತಿ, ಸಂಜೆ ಯಾವಾಗ ಆಗೈತಿ, ಮಧ್ಯಾಹ್ನಕ್ಕೆ ಯಾವಾಗ ಆಗೈತಿ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾವು ಕಣ್ ತೆಗೆದು ನೋಡಿದಾಗ ಅದರಲ್ಲಿ ಮಧ್ಯಾಹ್ನ ಆಗಿರ್ತೈತಿ. ಅದೊಂಥರ ಸಮಯ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ಮೊಬೈಲ್ ನಮ್ಮ ಕೈಯಲ್ಲಿ ಕೊಟ್ಟು ಇವತ್ತು ನಮ್ಮ ಸಮಯ ಪ್ರಜ್ಞೆಯನ್ನು ಕೂಡ ಕಳ್ಕೊಂತಾ ಇದ್ದೀವಿ, ನಮ್ಮ ಆರೋಗ್ಯವನ್ನು ಕೂಡ ನಾವು ಬೆಳೆಸ್ಕೊಂತಾ ಇದ್ದೀವಿ. ಆ ಆರೋಗ್ಯದಿಂದ ಇವತ್ತು ನಮ್ಮ ಮಕ್ಕಳೇನಿದ್ದಾವೆ, ನಮ್ಮ ಮಕ್ಕಳು ಕೂಡ ಇವತ್ತು